राशये हृद्याय शुद्धविद्याय मध्वाय च प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितम् अजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविंदाय नमो नमः। ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕ ನೋಡ್ತಾ ಇರೋದು. ಶ್ರೀ ಭಗವಾನ್ ವಾಚ ಅಶೋಚ್ಯಾನ್ ಅನ್ವಶೋಚಸ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ. ಅಂದ್ರೆ ಭಗವನ್ಮಾಹಾತ್ಮ್ಯ ಜ್ಞಾನ ತದ್ಭಕ್ತಿಪೂರ್ವಕಂ ಭಗವದಾರಾಧನ ರೂಪತೆಯ ಸ್ವವಿಹಿತ ವೃತ್ತಿತ್ವೇನ ವಾ ಅನುಷ್ಠೀಯಮಾನೋ ನಾರಾಯಣ ದ್ವಿಟ್ ತದನುಬಂಧಿ ನಿಗ್ರಹ ಕ್ಷತ್ರಿಯಾಣಾಂ ಪರಮೋ ಧರ್ಮಃ. ತದ್ಧರ್ಮಂ ಬಂಧುಸ್ನೇಹಾತ್ ಅಧರ್ಮತ್ವೇನ ಉಕ್ತದಿಶಾ ಶಂಕಮಾನಂ ಅರ್ಜುನಂ ಪ್ರತ್ಯುಕ್ತ ರೂಪೋ ನಿಗ್ರಹ ಏವ ಪರಮಧರ್ಮಃ ತದ್ವಿರುದ್ಧಃ ಸರ್ವೋಪ್ಯಧರ್ಮಃ ಇತಿ ಕೃತ್ಸ್ನ ಗೀತಾಶಾಸ್ತ್ರೇಣ ಬೋಧಯಿಷ್ಯನ್ ಆದೌ ತಾವತ್ ಅವಿವೇಕೇನ ತಪಶೋಕಃ ಇತ್ಯಾಹ ಅಶೋಚ್ಯಾನಿತಿ. ರಾಯರು ಅದ್ಭುತವಾದ ಒಂದು ಅವತಾರಿಕೆಯನ್ನ ಕೊಡ್ತಾ ಇದ್ದಾರೆ. ಈ ಶ್ಲೋಕ ಯಾಕೆ ಬಂದಿತ್ತು ಹಾಗೆಂದ್ರೆ, ಪರಮಾತ್ಮ ನೀನು ಏನು ದುಃಖ ಪಡ್ತಾ ಇದೀಯಾ ಅದು ಶುದ್ಧ ಅವಿವೇಕ. ಹಾಗೆ ಅವಿವೇಕ ಅಂದ್ರೆ ಏನು? ವಿವೇಕ ಇಲ್ಲದೆ ಇರುವುದು. ಸರ್, ವಿವೇಕ ಅಂದ್ರೆ ಏನು? ಇದು ಒಳ್ಳೆಯದು ಇದು ಕೆಟ್ಟದು ಅಂತ ವಿಂಗಡಿಸೋದು, ಬಿಡಿಸಿ ಹೇಳೋದು. ಇದೆಲ್ಲ ಒಳ್ಳೇದು ಈ ಕೆಲಸ. ಶಾಸ್ತ್ರ ಕೇಳೋದು, ಶಾಸ್ತ್ರ ಚಿಂತನೆ ಮಾಡೋದು, ಶಾಸ್ತ್ರ ಬರೆಯೋದು, ಇದೆಲ್ಲ ಒಳ್ಳೆಯ ಕೆಲಸ. ದೇವಸ್ಥಾನಕ್ಕೆ ಹೋಗೋದು, ಸಂಧ್ಯಾ ವಂದನಾದಿಗಳು ಮಾಡೋದು, ದೇವರ ಪೂಜೆ ಮಾಡೋದು, ಇದೆಲ್ಲ ಒಳ್ಳೆಯ ಕೆಲಸ. ಯಾವುದು ಕೆಟ್ಟ ಕೆಲಸ? ಧರ್ಮವನ್ನ ಪಾಲಿಸದೇ ಇರೋದು, ದೊಡ್ಡವರು ಏನ್ ಹೇಳಿದ್ದಾರೋ ಅದನ್ನ ಮಾಡದೇ ಇರೋದು, ಇತ್ಯಾದಿ ಇರೋದೆಲ್ಲ ಅದೆಲ್ಲ ಅಧರ್ಮ ಅಂತ. ಈ ಒಂದು ಧರ್ಮಾಧರ್ಮದ ವಿಂಗಡಣೆ ಮಾಡುವ ಶಕ್ತಿ ಅದು ವಿವೇಕ ಅಂತ ಕರೀತಾರೆ. ಅದು ಇಲ್ಲದವನಂತೆ ನೀನು ಮಾತನಾಡುತ್ತೀಯಾ ಹಾಗೆ ಅಂತ. ಯದ್ಯಪಿ ಬರೀತಾರೆ, ಭಗವನ್ ಮಾಹಾತ್ಮ್ಯ ಜ್ಞಾನ ತದ್ ಭಕ್ತಿಪೂರ್ವಕಂ. ಒಂದು ಕರ್ಮವನ್ನ, ಈ ಯುದ್ಧ ಎನ್ನತಕ್ಕ ಕರ್ಮವನ್ನ ಹೇಗೆ ಮಾಡಬೇಕು? ಯುದ್ಧ ಎನ್ನುವ ಕರ್ಮ ಅಥವಾ ಯಾವುದೇ ಒಂದು ಕರ್ಮ, ನಮಗೆ ವಿಹಿತವಾದ ಕರ್ಮ, ಅದನ್ನು ಹೇಗೆ ಮಾಡಬೇಕು? ಉದಾಹರಣೆಗೆ ಪಾಠ ಕೇಳುವುದು ಇದೆ, ಅಥವಾ ಅಡಿಗೆ ಮಾಡುವ ಕೆಲಸ ಇದೆ. ಅದನ್ನು ಹೇಗೆ ಮಾಡಬೇಕು? ಅದು ಭಗವಂತನ ಆರಾಧನೆ, ಪರಮಾತ್ಮನ ಮಹಿಮೆಯನ್ನ ತಿಳಿದವರಾಗಿ ಪರಮಾತ್ಮನ ಆರಾಧನೆ ಇದು ಅಂತ ನಾವು ತಿಳಿಬೇಕು. ಯಾವುದೇ ಒಂದು ವಿಹಿತ ಕರ್ಮವನ್ನ ಯುದ್ಧ ಎನ್ನತಕ್ಕ ಒಂದು ಅದು ಕರ್ಮನೇ. ಎಲ್ಲವೂ ಕರ್ಮವೇ. ನಮ್ಮ ಈ ಶರೀರದಿಂದ ನಾವೇನ್ ಮಾಡ್ತೀವಿ, ಕಾಯೇನ ವಾಚ ಮನಸ ಎಲ್ಲವೂ ಕೂಡ ಏನು ಕರ್ಮವೇ. ಅದರಿಂದ ಯುದ್ಧ ಎನ್ನತಕ್ಕ ಕರ್ಮವನ್ನ ಹೇಗೆ ಮಾಡಬೇಕು? ಪರಮಾತ್ಮನ ಮಹಿಮೆಯನ್ನ ತಿಳಿದು ಆ ಪರಮಾತ್ಮನ ಪೂಜಾ ಇದು ಹಾಗೆ ಅಂತ ತಿಳಿಸ್ಬೇಕು, ತಿಳಿದು ಮಾಡಬೇಕು. ಸ್ವವಿಹಿತ ವೃತ್ತಿತ್ವೇನ ಅನುಷ್ಠೀಯಮಾನ ಅಂತದ್ದು ಯಾವುದು? ಈ ನಾರಾಯಣ ದ್ವೇಷಿಗಳು ಮತ್ತು ಅವರನ್ನ ಅನುಸರಿಸುವವರು, ಅವರ ಸಂಹಾರ ರೂಪವಾದ ಒಂದು ಕ್ರಿಯೆ, ಈ ಕರ್ಮ, ಇದು ಪರಮಾತ್ಮನ ಪೂಜೆ ಅಂತ ತಿಳಿಬೇಕು. ನಮಗೆ ಚಿಂತನೆ ಅಷ್ಟು ಸುಲಭಕ್ಕೆ ಬರೋದಿಲ್ಲ. ಯಾವುದೇ ಮಾಡಿದರೂ ಕೂಡ ಸ್ನಾನ ಮಾಡೋದು ಅದೇನದು? ದೇವರ ಪೂಜೆ. ಹಲ್ಲು ತೊಳೆಯೋ, ಹಲ್ಲು ತಿಕ್ಕೋದು ಅದು ಕೂಡ ದೇವರ ಪೂಜೆ. ಬೆಳಿಗ್ಗೆಯಿಂದ ರಾತ್ರಿ ತನಕ ಉಸಿರಾಟ ಅದು ದೇವರ ಪೂಜೆ. ಶಾಸ್ತ್ರ ಓದೋದು, ಕೇಳೋದು, ಜಪ ಮಾಡೋದು, ಸಂಧ್ಯಾವಂದನೆ ಮಾಡೋದು, ಅದು ಊಟ ಮಾಡೋದು ದೇವರ ಪೂಜೆ. ಅಡಿಗೆ ಮಾಡೋದು, ಗೋಮಯ ಹಚ್ಚೋದು ದೇವರ ಪೂಜೆ. ಎಲ್ಲ ಗೋ ಸೇವೆ ಮಾಡೋದು ದೇವರ ಪೂಜೆ. ಗುರುಗಳ ಪೂಜೆ ಮಾಡೋದು, ಗುರುಗಳ ಸೇವೆಯು ದೇವರ ಪೂಜೆ.
ಈ ರೀತಿಯಾಗಿ ಪ್ರತಿಯೊಂದೂ ಕೂಡ ದೇವರ ಪೂಜೆಯಾಗಿ ನಮಗೇನು ವಿಹಿತವಾಗಿದೆಯೋ ಅದು ಪ್ರತಿಯೊಂದನ್ನು ಕೂಡ ದೇವರ ಪೂಜೆ ಎನ್ನುವ ಅನುಸಂಧಾನ ಇಟ್ಕೊಂಡು ನಾವು ಮಾಡ್ಬೇಕು. ಆದರೆ ಅವನು ಅರ್ಜುನ, ಅವನು ಎಂತವ? ಕ್ಷತ್ರಿಯ. ಅವನೇನಾದ? ಅವನಿಗೆ ಯಾವುದು ವಿಹಿತ ಧರ್ಮ ಅಂದ್ರೆ, ಯಾರು ನಾರಾಯಣನ ದ್ವೇಷಿಗಳು ಅಂತ ಯಾರಿದ್ದಾರೆ ಅವ್ರನ್ನ ಕೊಲ್ಲೋದೇ ಅವರಿಗೆ ಧರ್ಮ. ಕ್ಷತ್ರಿಯರಿಗೆ ಅದೇ ಧರ್ಮ. ಅಷ್ಟು ಮಾತ್ರ ಅಲ್ಲ, ಆ ನಾರಾಯಣ ದ್ವೇಷ ಮಾಡುವವರನ್ನು ಅನುಸರಿಸಿ ಯಾರಿದ್ದಾರೆ ಅವರನ್ನು ಕೂಡ ಸಂಹಾರ ಮಾಡಿ. ಈಗ ಉದಾಹರಣೆಗೆ ನಾರಾಯಣನ ಕೃಷ್ಣ ಅಂತ ಇಟ್ಕೊಳ್ಳೋಣ. ಕೃಷ್ಣನ ದ್ವೇಷ ಮಾಡುವವ ಯಾರು? ದುರ್ಯೋಧನ. ಆ ದುರ್ಯೋಧನನ ಅನುಸರಿಸಿ ಯಾರಿದ್ದಾರೆ ಯುದ್ಧಕ್ಕೆ ಅಂತ ಯಾರ್ಯಾರು ಬಂದರು? ಭೀಷ್ಮ, ದ್ರೋಣ ಇತ್ಯಾದಿ ಎಲ್ಲರೂ ಬಂದರು. ಅವರೆಲ್ಲರೂ ಕೂಡ ಎಂತವರು? ಸಂಹಾರಕ್ಕೆ ಯೋಗ್ಯರೇ. ಯಾಕೆ? ನಾರಾಯಣ ದ್ವೇಷಿಯಾದ, ಪರಮಾತ್ಮನ ದ್ವೇಷಿಯಾದ ದುರ್ಯೋಧನನನ್ನ ಅನುಸರಿಸಿ ಇರುವುದರಿಂದ, ಸಪೋರ್ಟ್ ಮಾಡಿದ್ದರಿಂದ. ನಮ್ಮನೆಯಲ್ಲೂ ಅಷ್ಟೇ, ಯಾರಾவது ದೇವರಿಗೆ, ಹರಿವಾಯು ಗುರುಗಳಿಗೆ ವಿರುದ್ಧವಾಗಿ ಮಾತನಾಡಿದರೆ, ಕೆಲಸವನ್ನ ಮಾಡಿದರೆ ಅವರನ್ನ ಏನ್ ಮಾಡ್ಬೇಕು? ರಿಪೇರ್ ಮಾಡ್ಬೇಕು, ಇಲ್ಲಾಂದ್ರೆ ಆಚೆ ಕಳಿಸ್ಬೇಕು. ಇದು ಪರಮಾತ್ಮನಲ್ಲಿ ಇರುವ ಭಕ್ತಿ ಅಂದ್ರೆ ಈ ರೀತಿಯಾಗಿ ಮಾಡ್ಬೇಕು. ಒಂದು ರಿಪೇರ್ ಮಾಡ್ಬೇಕು. ರಿಪೇರ್ ಮಾಡ್ಲಿಕ್ಕಾದ್ರೆ ಮಾಡು, ಇಲ್ಲಾಂದ್ರೆ ಅವನನ್ನಂತೂ ನೀನು ಹತ್ರ ಇಟ್ಕೊಳ್ಬಾರ್ದು. ಯಾಕೆ ಇಷ್ಟು ಶಿಕ್ಷೆ ಯಾಕೆ ಮಾಡಿದ್ರಿ ಹಾಗೆ ಅಂದ್ರೆ ನಮಗೆ ಅದು ಅರ್ಥ ಆಗೋದಿಲ್ಲ. ಯಾಕೆ ಮಾಡ್ಬೇಕು ಹಾಗೆ ಅಂದ್ರೆ ನಮ್ಮನ್ನು ಹಾಳು ಮಾಡ್ತಾರೆ. ಈಗ ಶರೀರದಲ್ಲಿ ಒಂದು ಬ್ಯಾಕ್ಟೀರಿಯಾ ಒಂದು ವೈರಸ್ ಸೇರ್ಕೊಂಡ್ರೆ ಏನ್ ಮಾಡ್ತದೆ? ಪಾಪ ವೈರಸ್ ಹಿಂಸೆ ಮಾಡಬಾರ್ದು ಅಂತ ಡಾಕ್ಟರ್ ಏನಾರು ಪಾಪ ವೈರಸ್ ಕೂತ್ಕೋ ಹಾಗಂತ ಹೇಳಿದ್ರೆ ಶರೀರದ ಗತಿ ಏನು? ಶರೀರವೇ ಹಾಳಾಗ್ತದೆ. ಅದೇ ರೀತಿಯಾಗಿ ಪಾಪ ನೀನು ಒಂದು ಕೆಟ್ಟವ ಒಂದು ಕೂತ್ಕೋ ಮನೆಯಲ್ಲಿ, ಹಾಗಂದ್ರೆ ಈ ಮನೆಯೇ ಹಾಳಾಗ್ತದೆ. ಆ ಮನೆ ಹಾಳಾದ್ರೆ ಇಡೀ ಸಮಾಜ ಹಾಳಾಗ್ತದೆ. ಅದರಿಂದ ಯಾರು ನಾರಾಯಣ ವಿರುದ್ಧವಾಗಿ ಅಂದ್ರೆ ಧರ್ಮಕ್ಕೆ ವಿರುದ್ಧವಾಗಿ ಯಾರು ನಡ್ಕೋತಾರೆ ಅವರನ್ನ ಏನೇ ಸೇರಿಸಬಾರ್ದು, ಅಂತವ್ರನ್ನ ದೂರ ಇಡಬೇಕು. ಅದು ಕೂಡ ಪರಮಾತ್ಮನ ಪೂಜೆ. ಹಾಗೆಂತ ಚಿಂತಿಸಿ ಮಾಡ್ಬೇಕು. ಇದೇನೋ ದ್ವೇಷದಿಂದ ಮಾಡೋದಲ್ಲ. ನೋಡಪ್ಪ, ನೀನು ಒಂದು ರೀತಿಯಾಗಿ ವೈರಸ್ ಇದ್ದಂಗೆ. ಬಾ ಹಂಗಂತ ತೋಳ್ ಮೇಲೆ ತೋಳು ಹಾಕೊಳ್ಳಿಕ್ಕೆ ಆಗ್ತದಾ? ಇಲ್ಲ, ಓಡಿಸ್ಲೇಬೇಕು. ವೈರಸ್ ಅಂದ್ರೆ ಡಾಕ್ಟರು ಹೇಗೆ ಔಷಧಿ ಕೊಟ್ಟು ಸಂಹಾರ ಮಾಡ್ತಾರೋ ಅದೇ ರೀತಿಯಾಗಿ ಕ್ಷತ್ರಿಯರು ಸಮಾಜದ, ಸೊಸೈಟಿಯ ಒಂದು ಒಳ್ಳೆತನವನ್ನ ಜವಾಬ್ದಾರಿಯಾಗಿ ತೆಗೆದುಕೊಂಡವರು ಯಾರು? ಕ್ಷತ್ರಿಯರು. ಒಂದು ರೀತಿಯಾಗಿ ಈ ಕಾಲದಲ್ಲಿ ಹೇಳ್ಬೇಕು ಅಂದ್ರೆ ಮಿಲಿಟರಿ ಪೊಲೀಸ್ ಅವರು ಬಂದು ಒಂದು ಟೆರರಿಸ್ಟ್ ಬರ್ತಾನೆ. ಟೆರರಿಸ್ಟ್ ನೀನು ಪಾಪ ನೀನು ಹಾಗಂತೇಳಿ ಅವನ ಪಕ್ಕದಲ್ಲಿ ಕೂಡಿಸ್ಕೊಂಡು ಅವನ ರಕ್ಷಣೆ ಮಾಡ್ತಾ ಕೂತ್ರೆ ಸೊಸೈಟಿ ಏನಾಗೋದು? ದೇಶ ಏನಾಗೋದು? ಮಾಡೋದಿಲ್ಲ ನೋಡಿ. ಟೆರರಿಸ್ಟ್ ಅಂದ್ರೆ ಏನ್ ಮಾಡ್ತಾರೆ? ಮೊದಲು ಶೂಟ್ ಮಾಡ್ತಾರೆ. ಹೇಗೋ ಹಾಗೆ ದುರ್ಯೋಧನಾದಿಗಳನ್ನ ಹೇಗೆ ಈಗ ಟೆರರಿಸ್ಟ್ ಅನ್ನ ಸಪೋರ್ಟ್ ಮಾಡುವ ಒಬ್ಬ ಇದ್ದಾನೆ, ಅವನನ್ನೇ ರಕ್ಷಣೆ ಮಾಡಬೇಕು, ಅವನನ್ನ ಸಂಹಾರ ಮಾಡಬೇಕು, ಅವನನ್ನು ಕೂಡ ಸಂಹಾರ ಮಾಡಬೇಕು. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅಂದ್ರೆ ಒಂದು ರೀತಿಯಾಗಿ ಕ್ಷತ್ರಿಯರಿಗೆ ಇರುವ ಜವಾಬ್ದಾರಿ, ಅದನ್ನ ಅವರು ಮಾಡ್ಬೇಕು. ಆದರೆ ಈ ಅರ್ಜುನ ಏನ್ ಮಾಡ್ತಾ ಇದ್ದಾನೆ? ಈ ಟೆರರಿಸ್ಟು ನನ್ನ ಬಂಧುವಾಗಿದ್ದಾನೆ, ಈ ಟೆರರಿಸ್ಟ್ ನನ್ನ ಗುರುವಾಗಿದ್ದಾನೆ, ಅದರಿಂದ ನಾನು ಯುದ್ಧ ಮಾಡ್ಬೇಕು ಮಾಡಬಾರ್ದು ಗೊಂದಲದಲ್ಲಿ ಇದ್ದೇನೆ ಅಂತ ಕೊಟ್ಟ ಅಭಿಪ್ರಾಯವನ್ನು ನಾನು ಯುದ್ಧ ಮಾಡಲ್ಲ ಅಂತ ಕೂತಿದ್ದಾನೆ. ಅವನನ್ನ ರಿಪೇರಿ ಮಾಡಬೇಕಾಗಿದೆ ಯಾರು? ಪರಮಾತ್ಮ. ಅದರಿಂದ ನಾವೇನೇ ಕರ್ಮವನ್ನ ಮಾಡಿದರೂ ಕೂಡ ಅದೇನಾಗಿರ್ಬೇಕು? ಪರಮಾತ್ಮನ ಪೂಜಾರೂಪವಾಗಿ ಇರ್ಬೇಕು. ಬರೀ ಸಾಲಿಗ್ರಾಮ ಇಟ್ಟುಕೊಂಡು ಸಂಧ್ಯಾವಂದನೆ ಮಾಡೋದು, ಹೋಮ ಮಾಡೋದು ಅಷ್ಟೇ ಪೂಜೆ ಅಂತ ಪೂಜೆನ ನಾವೇನ್ ಮಾಡಬಾರ್ದು? ಸಂಕೋಚಗೊಳಿಸಬಾರ್ದು. ನಾವು ಮಾಡುವ ಪ್ರತಿಯೊಂದು ಕ್ರಿಯೆ ಪ್ರತಿಯೊಂದು ಉಸಿರಾಟದಿಂದ ಶುರು ಮಾಡಿ ಎಲ್ಲಾ ಕ್ರಿಯೆ, ಬೆಳಿಗ್ಗೆಯಿಂದ ರಾತ್ರಿ ತನಕ ಏನೇನು ಮಾಡ್ತೀವಿ ಸತ್ಕರ್ಮಗಳು, ಅದೆಲ್ಲವೂ ಕೂಡ ಪೂಜೆನೆ. ಆ ರೀತಿಯಾಗಿ ಅರ್ಜುನ ಇದನ್ನ ತೆಗೆದುಕೊಂಡು ಪೂಜಾರೂಪವಾಗಿ ಮಾಡಬೇಕಾಗಿತ್ತು. ಆದರೆ ಅವನು ತನ್ನ ಬಂಧು ಬಾಂಧವರು ಎಂಬ ಒಂದು ಕಾರಣದಿಂದ ಅದನ್ನ ಮಾಡದೇ ಇರ್ತಾನೆ. ಅದರಿಂದ ಏನಾಯ್ತು? ಅದು ತದ್ವಿರುದ್ಧ ಸರ್ವಪ್ಯಧರ್ಮ. ಆ ವೈರಸ್ ಅಂತ ಇರತಕ್ಕ ದುಷ್ಟರನ್ನ ಸಂಹಾರ ಮಾಡುವುದೇ ಧರ್ಮ. ಅವ್ರನ್ನ ಮಾಡದೇ ಬಿಟ್ರೆ ಕ್ಷತ್ರಿಯರಿಗೆ ಅದು ಅಧರ್ಮನೇ ಆಗ್ತದೆ. ಪೊಲೀಸ್ ಅವರಿಗೆ, ಮಿಲಿಟರಿ ಅವರಿಗೆ ಹೇಗೆ ಅಧರ್ಮ ಆಗ್ತದೋ
ಅದೇ ತರ ಕ್ಷತ್ರಿಯರಿಗೆ ಕೂಡ ಅದು ಅಧರ್ಮನೇ ಆಗ್ತದೆ. ಅದನ್ನು ಮಾಡಬೇಡಿ ಅಂತ ಕೃಷ್ಣ ಹೇಳಕ್ ಹೊರಟಿದ್ದು. ಇದು ಗೀತಾಶಾಸ್ತ್ರದ ಮುಖ್ಯ ತಾತ್ಪರ್ಯ. ಇದನ್ನ ಅರ್ಜುನನಿಗೆ ಇದನ್ನ ಹೇಳಲಿಕ್ಕೆ ಹೊರಟದ್ದೇ ಗೀತೆ. ನೀನು ನಿನ್ನ ವಿಹಿತ ಧರ್ಮವನ್ನೇ ಮಾಡಬೇಕು ಹಾಗೆ ಅಂತ ಮುಂದಿನ ಅಧ್ಯಾಯಗಳಲ್ಲಿ, ಮುಂದಿನ ಶ್ಲೋಕಗಳಲ್ಲಿ ಪರಮಾತ್ಮ ತಿಳಿಸಿಕೊಡ್ತಾನೆ. ಅದರಿಂದ ಇದು ಗೀತಾ ಹೊರಟಿರೋದೇ ಇದಕ್ಕೆ. ನೀನು ಧರ್ಮವನ್ನೇ ಮಾಡಬೇಕು, ನಿನಗೆ ವಿಹಿತವಾದ ಧರ್ಮವನ್ನೇ ಮಾಡಬೇಕು. ವಿಹಿತವಾದ ಧರ್ಮವನ್ನ ಪರಮಾತ್ಮನ ಪೂಜಾ ರೂಪವಾಗಿ ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಆಗ ನಿನಗೆ ಏನಾಗ್ತದೆ? ಜ್ಞಾನ ಬಂದು ಜ್ಞಾನದಿಂದ ಮೋಕ್ಷ ಆಗ್ತದೆ. ನಿನಗೆ ಮೋಕ್ಷ ಆಗಬೇಕು, ಒಳ್ಳೇದಾಗಬೇಕು, ಸುಖ ಆಗಬೇಕು ಅಂದ್ರೆ ಕರ್ಮವನ್ನ ಮಾಡು. ಕರ್ಮದಿಂದ ಜ್ಞಾನ, ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ಪ್ರಸಾದ, ಪ್ರಸಾದದಿಂದ ಮೋಕ್ಷ. 5 ಮೆಟ್ಲಿದೆ. ಕರ್ಮವನ್ನೇ ಮಾಡದೆ ಬಿಟ್ಟು ಬಿಟ್ರೆ, ವಿಹಿತ ಕರ್ಮವನ್ನ ಮಾಡದೆ ಬಿಟ್ಟು ಬಿಟ್ರೆ ಜ್ಞಾನ ಬರೋದಿಲ್ಲ, ಭಕ್ತಿ ಬರೋದಿಲ್ಲ, ಪ್ರಸಾದ ಸಿಗೋದಿಲ್ಲ, ಮೋಕ್ಷನು ಸಿಗೋದಿಲ್ಲ. ಇದು ಒಟ್ಟು. ಸೊ ಅದನ್ನ ಹೇಳಕ್ ಹೊರಟಿರೋದೇ ಈ ಭಗವದ್ಗೀತಾ ಶಾಸ್ತ್ರ. ಕರ್ಮವನ್ನ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಅದನ್ನೆಲ್ಲ ತಿಳಿಸಿಕೊಡುತ್ತದೆ. ಜ್ಞಾನ ಯಾತಕ್ಕೆ, ಜ್ಞಾನದ ಮಹತ್ವ ಏನು, ಕರ್ಮ, ಜ್ಞಾನ, ಭಕ್ತಿ ಇದೆಲ್ಲವನ್ನು ತಿಳಿಸಿಕೊಡೋದೇ ಈ ಗೀತಾಶಾಸ್ತ್ರ. ಅದರಿಂದ ಪರಮಾತ್ಮ ಅದನ್ನ ತಿಳಿಸಿಕೊಡುವುದಕ್ಕಾಗಿ ಯಾವುದು ಸತ್ಕರ್ಮ, ಯಾವುದು ಒಳ್ಳೆಯ ಜ್ಞಾನ, ಯಾವುದು ಒಳ್ಳೆಯ ಕರ್ಮ, ಯಾವುದು ಒಳ್ಳೆಯ ದಾನ, ಯಜ್ಞ, ದಾನ, ತಪಸ್ಸು ಎಲ್ಲವನ್ನು ತಿಳಿಸಿಕೊಡ್ತಾನೆ ಈ ಗೀತಾಶಾಸ್ತ್ರದಲ್ಲಿ. ಅದನ್ನ ತಿಳಿಸಿಕೊಡುವುದಕ್ಕಾಗಿ ಆರಂಭದಲ್ಲಿ ಮೊದಲು ಅರ್ಜುನ, ನಿನಗೆ ಬಂದಿರುವ ಈ ಜ್ಞಾನ ಏನಿದೆ ಅದು ಸರಿಯಾದದ್ದಲ್ಲ, ಅದು ಶುದ್ಧ ಅವಿವೇಕ ಅಂತ ಈ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದೆ. ಯಾಕೆ ಅವಿವೇಕ? ಏ ಪಾರ್ಥ ತ್ವಂ ಅನ್ವಶೋಚಃ ಯಾನ್ ತ್ವಂ ಶೋಷಿತವಾನ್ ಅಭೂಹು ತೇ ನ ಶೋಕಾರ್ಹಃ. ಅರ್ಜುನ, ನೀ ಯಾರನ್ನು ಕುರಿತು ದುಃಖ ಪಡ್ತಾ ಇದೆಯೋ, ಅಂದ್ರೆ ಭೀಷ್ಮ, ದ್ರೋಣಾದಿಗಳನ್ನು ಕುರಿತು ನೀ ಏನ್ ದುಃಖ ಪಡ್ತಾ ಇದ್ದಿ, ಅವರು ದುಃಖ ಪಡ್ಲಿಕ್ಕೆ ಯೋಗ್ಯರಾದವರಲ್ಲ. ನೀ ಯಾರನ್ನು ಕುರಿತು ದುಃಖ ಪಡ್ತಾ, ಯಾಕೆ? ಇದು ಮನಸ್ಸಿನ ಎಫೆಕ್ಟ್, ಇದು ಸೈಕಾಲಜಿ ಎಫೆಕ್ಟ್ ಅಂತ. ಅದೇನೋ ಮನಸ್ಸಿನ ರೋಗ. ಶರೀರ ಚೆನ್ನಾಗಿದೆ, ಮುಟ್ಟಿ ಇದ್ದಾನೆ, ಅವನಿಗೆ ಬಂದಿರೋದು ಮನಸ್ಸಿನ ರೋಗ. ಮನಸ್ಸಿನ ರೋಗ ಪರಿಹಾರ ಆಗಬೇಕಾಗಿದೆ. ಅದರಿಂದ ನೀ ಯಾರನ್ನು ಕುರಿತು ದುಃಖ ಪಡಬಾರದು, ಅವರನ್ನು ಕುರಿತು ದುಃಖ ಪಡ್ತಾ ಇದ್ದಿ. ಇದು ಫಸ್ಟ್ ಕೃಷ್ಣನ ಸ್ಟೇಟ್ಮೆಂಟ್. ಅಶೋಚ್ಯಾನ್ ಅನ್ವಶೋಚಃ ಪ್ರಜ್ಞಾವಾದಾಂಶ್ಚ ಭಾಷಸೆ. ಮತ್ತೆ ಇನ್ನೊಂದು ಇಷ್ಟು ಮಾತುಗಳನ್ನು ಹೇಳಿದ್ವಿ, 1ನೇ ಅಧ್ಯಾಯ ಪೂರ್ತಿ ಬಂದಿತ್ತು. ನೀನು ಏನ್ ಹೇಳಿದ್ದಿ? ಪ್ರಜ್ಞಾವಾದಾಂಶ್ಚ, ಪ್ರಜ್ಞೆಯ ಉತ್ತಾವಾದ, ಪ್ರಜ್ಞಾವಾದ ಅಂದ್ರೆ ಸ್ವಬುದ್ಧಿ ಮಾತ್ರ ಪರಿಕಲ್ಪಿತವಾದ. ನಿನ್ನ ತಲೆಗೆ ಬಂದಂತೆ ನೀನು ಮಾತನಾಡಿದ್ಯಾ ಅಂದ್ರೆ ಏನರ್ಥ? ನೀನು ಮಾತನಾಡಿದ್ದು ದೊಡ್ಡವರಿಗೆ ಸಮ್ಮತ ಅಲ್ಲ. ನೀನು ಹೇಳಿದ್ದು 1ನೇ ಅಧ್ಯಾಯದಲ್ಲಿ ನೀ ಏನ್ ಹೇಳಿದಿ, ಯುದ್ಧ ಮಾಡಬಾರ್ದು ಎಂಬ ಕಾರಣ ಕೊಟ್ಟಿ, ಅದು ಆ ಕಾರಣಗಳು ದೊಡ್ಡವರಿಗೆ ಸಮ್ಮತ ಹೇಳ್ಬಾರ್ದಲ್ಲ, ಸಮ್ಮತ ಅಲ್ಲ. ದೊಡ್ಡವರಿಗೆ ಯಾವುದು ಸಮ್ಮತವೋ ಆ ಕರ್ಮವನ್ನೇ ಮಾಡಬೇಕು. ಬೆಳಿಗ್ಗೆ ಹೇಳೋದು ದೊಡ್ಡವರಿಗೆ ಸಮ್ಮತ ಇದೆಯೋ ಅಲ್ಲೋ? ಇದೆ. ಸ್ನಾನಾದಿಗಳನ್ನು ಮಾಡೋದು ಇದೆ ಸಮ್ಮತವಾಗಿ, ಶಾಸ್ತ್ರ ಓದೋದು ಸಮ್ಮತವಾಗಿ, ಗುರುಗಳ ಸೇವೆ ಮಾಡೋದು ಸಮ್ಮತವಾಗಿ, ಪರೀಕ್ಷೆ ಸರಿಯಾಗಿ ಕೊಡೋದು ಸಮ್ಮತವಾಗಿ. ಗುರುಗಳಿಗೆ, ದೊಡ್ಡವರಿಗೆ ಯಾವುದು ಸಮ್ಮತವಾಗಿದೆಯೋ ಅದನ್ನ ಮಾಡಬೇಕು. ಗುರುಗಳಿಗೆ, ದೊಡ್ಡವರಿಗೆ ಸಮ್ಮತವಾಗದೇ ಇರುವುದನ್ನ ನೀನು ಮಾಡಬಾರ್ದು. ನಾವು ಮಾತನಾಡುವುದು ಕೂಡ ಹೇಗಿರಬೇಕು? ಒಂದು ಮಾತನಾಡ್ಲಿಕ್ಕೆ ಮುಂಚೆ ಯೋಚನೆ ಮಾಡಬೇಕು ಅಂತ. ನಾನು ಈ ವಾಕ್ಯವನ್ನು ಹೇಳಿದ್ರೆ ಈ ವಾಕ್ಯ ದೊಡ್ಡವರಿಗೆ ಸಮ್ಮತವಾಗಿ ಇದೆಯೋ ಅಲ್ಲವೋ ಹಾಗೆ. ದೊಡ್ಡವರಿಗೆ ಸಮ್ಮತವಾಗಿದ್ದರೆ ಅದನ್ನ ಮಾತನಾಡಬೇಕು. ಶಾಸ್ತ್ರಕ್ಕೆ ಸಮ್ಮತ ಇಲ್ಲ ಅಂದ್ರೆ ಅದನ್ನ ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ದೊಡ್ಡವರಂದ್ರೆ ಶಾಸ್ತ್ರ ಅಂತ ಕೂಡ ಇಟ್ಕೋಬಹುದು. ಯಾಕೆ? ಗುರುಗಳು ಏನ್ ಮಾಡ್ತಾರೆ, ಏನ್ ಮಾತನಾಡುತ್ತಾರೆ? ಗುರುಗಳಾಗ್ಲಿ ದೊಡ್ಡವರಾಗ್ಲಿ ಏನ್ ಮಾತನಾಡುತ್ತಾರೆ? ಯಾವುದು ಶಾಸ್ತ್ರ, ವೇದಾದಿ ಶಾಸ್ತ್ರಗಳಿಗೆ ಸಮ್ಮತವಾಗಿದ್ದದನ್ನೇ ಮಾತನಾಡಬೇಕು. ವೇದಾದಿ ಶಾಸ್ತ್ರಗಳಿಗೆ ಸಮ್ಮತವಾಗಿದ್ದದನ್ನೇ ನಾವು ಮನಸ್ಸಿಂದ ಚಿಂತನೆ ಮಾಡಬೇಕು, ಬಾಯಿಯಿಂದ ಹೇಳಬೇಕು, ಶರೀರದಿಂದ ಅಂತಹ ಕರ್ಮಗಳನ್ನೇ ನಾವು ಮಾಡಬೇಕು. ವೇದಾದಿ ಶಾಸ್ತ್ರಗಳಿಗೆ ವಿರುದ್ಧವಾಗಿ ಇದ್ದದನ್ನ ಮನಸ್ಸಿನಿಂದ ಆಲೋಚನೆ ಮಾಡಬಾರದು, ಬಾಯಿಯಿಂದ ಮಾತನಾಡಬಾರದು, ಶರೀರದಿಂದ ಆ ಕರ್ಮಗಳನ್ನ ಮಾಡಬಾರದು. ದೊಡ್ಡವರಿಗೆ ಸಮ್ಮತವಾದ ಅಂತವರು ದೊಡ್ಡವರು.
ಅದರಿಂದ ಅರ್ಜುನ ನೀ ಏನ್ ಮಾತನಾಡ್ತಾ ಇದ್ದಿ ಅದು ದೊಡ್ಡವರಿಗೆ ಸಮ್ಮತವಲ್ಲ. ಎರಡನೇ ಕಾರಣ, ಯಾರನ್ನು ಕುರಿತು ದುಃಖ ಪಡಬಾರದೋ ಅಂತವರನ್ನು ಕುರಿತು ನೀನು ದುಃಖ ಪಡ್ತಾ ಇದ್ದಿ. ಮತ್ತು ನೀ ಆಡಿದ ಮಾತು ಅದು ದೊಡ್ಡವರಿಗೆ ಶಾಸ್ತ್ರಕ್ಕೆ ಸಮ್ಮತವಲ್ಲ. ಎರಡನೇ ಕಾರಣ. ಯಾನ್ ಪ್ರಭಾಷದೆ ಅದ್ ನಿನ್ನ ತಲೆಗೆ ಬಂದಂತೆ ಅಷ್ಟೇ. ಅದರಿಂದ ಅದನ್ನು ಮಾತಾಡಕ್ ಹೋಗ್ಬೇಡ ಆ ರೀತಿಯಾಗಿ. ದೇಶಾಂ ಅವಾದ, ಜ್ಞಾನಿಗಳಿಗೆ ಸಮ್ಮತ ಅಲ್ಲ ಅದು. ಪ್ರಾಜ್ಞೆ ವಿರುದ್ಧವಾದಾಹ ಅಂತನೂ ಒಂದು ಅರ್ಥ ಇದೆ. ಪ್ರಜ್ಞಾವಾದಾಹ ಅಂದ್ರೆ ಪ್ರಾಜ್ಞರಿಗೆ, ಜ್ಞಾನಿಗಳಿಗೆ ವಿರುದ್ಧವಾಗಿ ನೀನ್ ಮಾತನಾಡ್ತೀಯಾ ಅಂತ ಒಂದು ಅರ್ಥ ಇದೆ. ಇದರ ಮೇಲೆ ಪ್ರಶ್ನೆ. ನಹಿ ಪ್ರಾಜ್ಞಾ ನಾರಾಯಣ ದ್ವಿಟ ತದನುಬಂಧಿ ನಿಗ್ರಹಂ ಅಧರ್ಮಂ ವದಂತಿ ಇತಿ ಭಾವ. ಜ್ಞಾನಿಗಳು ಏನು ಹೇಳೋದಿಲ್ಲ, ನಾರಾಯಣನನ್ನು ಯಾರು ದ್ವೇಷ ಮಾಡ್ತಾರೋ ಮತ್ತು ಅವರನ್ನ ಯಾರು ಅನುಸರಿಸ್ತಾರೋ ಅವರನ್ನ ಕೊಲ್ಲೋದು ಕ್ಷತ್ರಿಯರಿಗೆ ಧರ್ಮ ಅಂತಾನೆ ಹೇಳ್ತಾರೆ. ಅದನ್ನ ಅಧರ್ಮ ಅಂತ ಅವರು ಹೇಳೋದಿಲ್ಲ. ನಾನು ಆಸನ್ ಅವಿನಾಶಾಸ್ತೆ ಕಥಮಶೋಚ್ಯ ಇತ್ಯತಃ ಗತಾಸು. ಅಲ್ಲ, ಇವರು ಯುದ್ಧದಲ್ಲಿ ಯುದ್ಧ ಮಾಡಿದ್ರೆ ಸತ್ತೋಗ್ಬಿಡ್ತಾರೆ ಭೀಷ್ಮ ದ್ರೋಣಾದಿಗೆ. ಅದರಿಂದ ಅವ್ರನ್ನ ಕುರಿತು ದುಃಖ ಪಡಬಾರ್ದು ಅಂದ್ರೆ ಬದುಕಿರೋರ್ನ ಕುರಿತು ದುಃಖ ಪಡಬಾರ್ದಾ ಹಾಗೆ ಅಂತ ಕೇಳಿದ್ರೆ, ಜ್ಞಾನಿಗಳು ಗತಾಸೂನ್ ಆಸನ್ನ ವಿನಾಶಾನ್ ಅಗತಾಸೂನ್ ಇವರೆಲ್ಲ ಏನಾಗ್ಲಿಕ್ಕಿದ್ದಾರೆ, ನೀನು ಯುದ್ಧ ಮಾಡಿದರೂ ಸರಿ, ಯುದ್ಧದಲ್ಲಿ ಕೊಲ್ಲದೇ ಇದ್ರು ಕೂಡ ಸರಿ, ಇನ್ನು ಕೆಲವು ಕಾಲಗಳಲ್ಲಿ ಅವರು ಮರಣವನ್ನ ಒಂದೇ ಹೊಂದುತ್ತಾರೆ. ಹುಟ್ಟಿದವರು ಸಾಯಲೇಬೇಕು, ಸತ್ತವರು ಇರಲೇಬೇಕು. ನಿಯಮ ಏನು ಸಾಯಲೇಬಾರ್ದು ಅಂತ ಇಲ್ಲಲ್ಲ, ಅವ್ರಿಗಂತೂ ಇಚ್ಛೆ ಬಂದೇ ಬರ್ತದ. ಯುದ್ಧದಲ್ಲಂತೂ ಬಂತಾನೆ, ಮತ್ತೆ ದುಃಖ ಪಡೋದು ಯಾಕೆ? ಅವ್ರಿಗೆ ಹೆಂಗಂದ್ರೆ ಇಚ್ಛಾ ಮರಣ ಇದೆ. ಮತ್ತೆ ಯುದ್ಧ ಮಾಡಿ ಅವ್ರನ್ನ ಬೀಳ್ಸು, ಅವ್ರು ಯಾರು ಸಾಯ್ತಾರೋ ಆಗ ಸಾಯ್ಲಿ, ದುಃಖ ಪಡೋದು ಯಾಕೆ ನೀನು? ಹಿಂಗ ಬೇಕೋ ಬೇಡವೋ, ಯಾರಿಗೆ ಯಾವಾಗ ಮರಣ ಅಂತ ತೀರ್ಮಾನ ಮಾಡೋದು ಯಾರು? ದೇವರು. ನೀನ್ ಯಾಕೆ ಅದರಲ್ಲಿ ಮೂಗು ತೋರಿಸ್ತಿ? ಯಾರನ್ನು ಕುರಿತು ದುಃಖ ಪಡಬಾರದು ಅವರನ್ನು ಕುರಿತು ದುಃಖ ಪಡ್ತಾರೆ. ದೊಡ್ಡವ್ರು ನೋಡ್ಬೋದು, ತುಂಬಾ ಜನ ಕೆಲಸಕ್ಕೆ ಹೋಗುವವರು, ಅಲ್ಲಿ ಓದುವವರು, ಇಲ್ಲಿ ಓದುವವರು ತುಂಬಾ ಒತ್ತಡಕ್ಕೆ ಒಳಗಾಗ್ತಾರೆ. ಯಾಕೆ? ಇದೊಂದೇ ಕಾರಣ, ಯಾರನ್ನ ಕುರಿತು ದುಃಖ ಪಡಬಾರ್ದು ಅವ್ರನ್ನ ಕುರಿತು ದುಃಖ ಪಡ್ತಾರೆ. ನಮ್ಮ ಮಕ್ಕಳು ಹಿಂಗಾಗ್ಬಿಟ್ರಲ್ಲ ಅಂತ ಕೆಲವು ತಂದೆ ತಾಯಿಗಳಿಗೆ ವ್ಯಥೆ. ಚಿಕ್ಕ ವಯಸ್ಸಲ್ಲಿ ಅವ್ರನ್ನ ಸನ್ಮಾರ್ಗದಲ್ಲಿ ಕಲಿಸಿಕೊಡುವ ಜವಾಬ್ದಾರಿ ನಮ್ದಾಗಿತ್ತು, ಕಳಿಸ್ಕೊಡ್ಬೇಕಾಗಿತ್ತು. ಅದನ್ನೇ ವಿವೇಕ ಅಂತ ಹೇಳ್ತಾರೆ. ಇದೆಲ್ಲ ಒಳ್ಳೇದು, ಇದೆಲ್ಲ ಕೆಟ್ಟದು. ಯಾವಾಗ ಕಳಿಸ್ಬೇಕು ಅದನ್ನ? ಚಿಕ್ಕವರಾಗಿರುವಾಗಲೇ ಮಕ್ಕಳಿಗೂ ನೀವು ಆತರ ನಾಳೆ ಕಳಿಸಿಕೊಡ್ಬೇಕು. ನೀವು ಇದಾದ ಮೇಲೆ, ಮಕ್ಕಳಾದ ಮೇಲೆ ಇದು ಒಳ್ಳೆ, ಇದೆಲ್ಲ ಒಳ್ಳೇದು, ಶಾಸ್ತ್ರ ಹೇಳಿಸ್ಬೇಕು. ಇದೆಲ್ಲ ಒಳ್ಳೇದು, ಇದೆಲ್ಲ ಕೆಟ್ಟದು. ಪಾಪ ಗೊತ್ತಿಲ್ಲದೆ ಅವರಿಗೆ ಏನಾಗ್ಬಿಡ್ತಾರೆ, ಅವರು ಅವಿವೇಕಿಗಳಾಗ್ಬಿಡ್ತಾರೆ. ಯಾರನ್ನ ಕುರಿತು ಯಾವ್ದನ್ನ ಬಯಸಬಾರ್ದು ಅದನ್ನ ಬಯಸ್ತಾರೆ, ಯಾವ್ದನ್ನ ಕೇಳಬಾರ್ದು ಅದನ್ನ ಕೇಳ್ತಾರೆ, ಯಾವ್ದನ್ನ ತಿನ್ನಬಾರ್ದು ಅದನ್ನ ತಿನ್ನುತ್ತಾರೆ, ದುಃಖ ಪಡ್ತಾರೆ. ದುಃಖಕ್ಕೆ ಏನ್ ಕಾರಣ? ಅವರ ಅವಿವೇಕ. ಒಳ್ಳೇದು ಕೆಟ್ಟದೇ ಗೊತ್ತಿಲ್ಲ ಅವರಿಗೆ. ಒಳ್ಳೇದು ಕೆಟ್ಟದ್ದು ಹೇಳಿಕೊಡ್ತಾರ ಬೇರೆ ಕಡೆ? ಶಾಸ್ತ್ರವೇ ಹೇಳಿಕೊಡ್ಬೇಕು. ಅದರಿಂದ ಶಾಸ್ತ್ರವನ್ನ ಮಕ್ಕಳಿಗೆ ನಾವು ಓದಬೇಕು, ಮಕ್ಕಳಿಗೆ ಹೇಳಿಸ್ಕೊಡ್ಬೇಕು. ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ಆಚರಣೆಯನ್ನು ಕೂಡ ಮಾಡಬೇಕು. ಅದರಿಂದ ಅರ್ಜುನ, ನೀನು ಯಾರು ಸಮೀಪದಲ್ಲಿ ಮರಣವನ್ನು ಹೊಂದಲಿಕ್ಕಿದ್ದಾರೆ ಅಂತವರನ್ನು ಕುರಿತು ನೀನು ದುಃಖ ಪಡ್ತಾ ಇದೀಯಾ? ಯಾರು ಅದರಿಂದ ಈಗ ಯಾರು ದೇಹ ಬಿಟ್ಟು ಬಿಟ್ಟಿದ್ದಾರೆ ಅವ್ರನ್ನ ಕುರಿತು ದುಃಖ ಪಡ್ತೀವಾ? ಇಲ್ಲ. ಯಾಕೆ? ನಮಗೂ ಅವರಿಗೂ ಸಂಬಂಧ ಮುಗೀತು ಅಷ್ಟೆ. ಅಲ್ಲಿ ಹೇಗೆ ನೀನು ದುಃಖ ಪಡೋದಿಲ್ಲವೋ ಅದೇ ರೀತಿಯಾಗಿಯೇ ಬದುಕಿದವರನ್ನು ಕುರಿತು ಕೂಡ ನೀನು ದುಃಖ ಪಡಬಾರ್ದು. ಯಾಕೆ? ಸಮೀಪದಲ್ಲಿ ಅವರು ಕೂಡ ಮರಣವನ್ನು ಹೊಂದಲಿಕ್ಕಿದ್ದಾರೆ. ಹೇಗೆ ಮರಣವನ್ನು ಹೊಂದಿದವರನ್ನು ಕುರಿತು ನೀನು ದುಃಖ ಪಡೋದಿಲ್ಲವೋ ಅದೇ ರೀತಿಯಾಗಿ ಸಮೀಪದಲ್ಲಿ ಮರಣವನ್ನು ಹೊಂದಲಿಕ್ಕೆ ಇರುವವರನ್ನು ಕುರಿತು ಕೂಡ ನೀನು ದುಃಖ ಪಡಬಾರದು. ಇದು ಕೃಷ್ಣನ ಮೊದಲನೇ ಪಾಯಿಂಟ್. ಒಂದನೇ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಕೃಷ್ಣ ಶ್ರೀ ಹರೇ.